ಯಾಕೆ ಆಚೆ ಕಳಿಸ್ಬೇಕು ಅಂತಿದ್ದಾರೆ ಅಂತ ನಂಗೆ ಯೋಚನೆ ಆಗ್ತಿದೆ. ಜೋಗಿಯವರೇ, ಖಂಡಿತ ಇವರೆಲ್ಲ ಏನೋ ಮಾಡಕ್ ಪ್ಲಾನ್ ಮಾಡ್ತಿದ್ದಾರೆ. ಸರಿ, ಇದಕ್ಕೆ ನಾನು ಏನು ಮಾಡಬೇಕು ಅಂದಿರಿ? ನನಗೆ ಗೊತ್ತಿಲ್ಲ, ಆದ್ರೆ ಅವ್ರು ಏನೋ ಅನಾಹುತ ಮಾಡಕ್ ಹೊರಟಿದ್ದಾರೆ ಅಂತ ನಂಗೆ ಅನ್ನಿಸ್ತಿದೆ. ಯಾರಿಗೋ ಏನೋ ಆಗೋದ್ರಲ್ಲಿದೆ ಅಂತ ನಂಗೆ ಅನ್ನಿಸ್ತಿದೆ, ಆದ್ರೆ ಯಾರಿಗೆ ಅಂತ ಗೊತ್ತಿಲ್ಲ. ನಿಮಗೆ ಹೊಸಿ ಭ್ರಮೆ, ಸುಮ್ಕೆ ಏನೇನೋ ಕಲ್ಪಿಸ್ಕೊತೀರಾ. ಕಲ್ಪಿಸ್ಕೊಳ್ಳೋರಂತೆ, ಬನ್ನಿ ಸುಮ್ಕೆ. ಆಯನ್ ಸುನಂದು ಒಂದ್ಕಿತ ತಲೆ ಹೊಡ್ಕೊಂಡ್ರೆ ಕೊಂಬತ್ತದಂತೆ. ಇನ್ನೊಂದು ಕಿತ ತಲೆ ಹೊಡ್ಕೊಂಬಿಡಮ್ಮ. ಬಾ ಹಾ ಬಾ. ಈಗ ಕರೆಕ್ಟ್ ಆಯ್ತು ನೋಡು. ಸುನಂದು, ಅದು ಯಾಕಮ್ಮಿ ಹಂಗೆ ಬೆಚ್ಚ ಬೀಳ್ತಾ ಇದ್ದೆ? ಓ ಅಲ್ಲಿ ಬಿಡು. ತವ್ರ ಮನೆಗೆ ಹೊಂಟಿದ್ಯಂತೆ, ನಿಜವಾ? ಅಲ್ಲ, ನನ್ನ ಬಿಟ್ಬಿಟ್ಟು ಹೋದಿಯೇ? ಹೋಗ್ಬಾ ಪಾಪ, ನಿಂಗೂ ಎಲ್ರೂ ನೋಡಬೇಕು ಅಂತ ಆಗಿರ್ತದೆ. ಹೋಗೋಕ್ಕಾಗಿಲ್ಲ ಅಲ್ವೇ? ಹೋಗ್ಬಿಟ್ಪಾ. ಆಮ್ಯಾಕೆ ನೀನು ಅಲ್ಲಿಗೆ ಹೋದ್ಮೇಲೆ ನನ್ನ ಮರ್ತು ಬಿಡೋಕ್ಕಿಲ್ಲ ತಾನೇ? ಈ ಹುಚ್ಚ ನನ್ನ ಮಗನ ಸವಾಸನೆ ಬೇಡ ಅಂತ ಅಲ್ಲೇ ನೀನು ಆಟಗಳನ್ನ ಶುರು ಮಾಡ್ಕೊಬಿಡ್ಬೇಡ. ಅದ್ಯಾಕಮ್ಮಿ ಎಲ್ಲದಕ್ಕೂ ಮೊಕನ ಹಿಂಗೆ ಮಾಡ್ಕೊಂಡಿಯೇ? ಹೋಗ್ಬಾ. ಬರಲ್ಲ ನಾನು? ಯಾಕಕ್ಕ ಅಳ್ತಿದ್ದೀರಾ? ಇಷ್ಟು ದಿನ ಆದ್ಮೇಲೆ ತವ್ರ ಮನೆಗೆ ಹೋಗ್ತಿದ್ದೀರಾ, ಖುಷಿಯಾಗಿರ್ಬೇಕಲ್ವಾ? ಇಲ್ಲಿರೋ ಕಷ್ಟ ಎಲ್ಲ ಮರೆತು ಅಪ್ಪ ಅಮ್ಮ ಹಳೆ ಫ್ರೆಂಡ್ಸು ಇವರೆಲ್ಲರ ಜೊತೆ ಖುಷಿಯಾಗಿ 4 ದಿನ ಇದ್ದು ಬರ್ಬೋದಲ್ವಾ? ಏನಂದೆ? ನನ್ನ ಮನೆನ? ಇವಾಗ ಇದೆ ಗೌರವ ನನ್ನ ಮನೆ. ನನ್ನ ಮದುವೆ ಆಗಿ ಬಂದಾಗಿಂದ ನನ್ನ ತವ್ರ ಕಡೆಗೆ ನಾನು ಯಾವತ್ತೂ ಹೋಗೇ ಇಲ್ಲ. ಅವರು ಆಟಯ ಯಾವತ್ತೂ ನನ್ನ ಕಷ್ಟ ಸುಖ ಏನು ಕೇಳಕ್ ಬಂದಿಲ್ಲ. ಮೊದಲು ನಂಗೂ ತವ್ರಿಗೋಗ್ಬೇಕು ಅಂತ ಸಾನೇ ಆಸೆ ಆಗೋದು. ಆದ್ರೆ ದಿನ ಕಳೀತಾ ಅಲ್ಲಿಗೆ ಹೋಗೋ ಮನಸ್ಸೇ ಹೊಂಟೋಗ್ಬಿಟ್ಟದೆ.
ನಿಜ ಹೇಳ್ಬೇಕು ಅಂದರೆ ನನ್ಗೆ ಯಾಕೋ ಈಗ ತವ್ರು ಹೋಗಕ್ಕೆ ಮನಸ್ಸಾಯ್ತಿಲ್ಲ ಗೌರವ. ಅಕ್ಕ, ನಿಮ್ಮ ಮನ್ಸೇನು ಅಂತ ನನಗೆ ಅರ್ಥ ಆಗುತ್ತೆ. ಬೇಜಾರಾಗಬೇಡಿ. ನಿಮಗೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಬೇಡ, ಹೋಗಬೇಡಿ. ಕ್ಯಾನ್ಸಲ್ ಮಾಡಿದ್ರಾಯ್ತು. ಯಾವಾಗಲೂ ಹಾಗೆ ಅಕ್ಕ, ಕಷ್ಟ ತೀರಿದ್ರೇನೆ ಮುಂದಕ್ಕೆ ಹೋಗೋಕ್ಕೆ ಧೈರ್ಯ ಬರುತ್ತೆ. ಅದೇ ಕಷ್ಟನ ತಲೆ ಮೇಲೆ ಇಟ್ಕೊಂಡು ಎಲ್ಲಿಗಾದರೂ ಹೋಗಬೇಕು ಅಂದರೆ ನಮಗೆ ಧೈರ್ಯನೇ ಸಾಲಲ್ಲ. ನಿಮಗೂ ಅದೇ ಆಗ್ತಿದೆ. ನಿಮಗೆ ಮನಸ್ಸಿಲ್ಲ ಅಂದರೆ ಹೋಗಲ್ಲ ಅಂತ ಹೇಳಿ ಅಕ್ಕ. ಸುಮ್ಕೆ ಅತ್ತೆವನು ಮಾವಯ್ಯನೋ ಹೇಳೋರಲ್ಲ, ಅದಕ್ಕೆ ಹೋಯ್ತಾ ಇವ್ನಿ. ಇಲ್ಲ ಅಂದಿದ್ರೆ ನನ್ನ ಮನಸ್ಸಿಲ್ದೆ ಅಲ್ಲಿ ಹೆಂಗೆ ಹೋಗ್ಲಿ, ನೀನೇ ಹೇಳು. ಗ್ರೀಸು ಬಾ. ಬ್ಯಾಗ್ ಪ್ಯಾಕ್ ಮಾಡೋದೆಲ್ಲ ಆಯ್ತಾ ಅಕ್ಕ? ನಾನೇನಾದರೂ ಹೆಲ್ಪ್ ಮಾಡಲಾ? ಅಯ್ಯೋ, ಒಯ್ತಾರ 4 ದಿನಕ್ಕೆ ಏಟು ಅಂತ ಪ್ಯಾಕ್ ಮಾಡ್ಕೊಳ್ಳಿ. ಒಂದು 4 ತಗೊಂಡಿವ್ನಿ. ಅಕ್ಕ, ಅದು ಗ್ರೀಸು, ಏನನ್ನ ಬೇಕಿತ್ತಾ? ನನಗೇನು ಬೇಡ ಅಕ್ಕ. ಇವಾಗಲೇ ನಿಮ್ಮ ಹತ್ರ ಇದ್ದಿದ್ದನ್ನೆಲ್ಲ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ. ಅದರಿಂದ ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಿದೆ. ನಿಮಗೆ ನನ್ನಿಂದ ಆಗಿರೋ ತೊಂದರೆ ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ನಾಚಿಕೆ ಆಗುತ್ತೆ ಅಕ್ಕ. ಪ್ಲೀಸ್ ಅಕ್ಕ, ನನ್ನ ನಿಮ್ಮ ತಂಗಿ ಅಂತ ತಿಳ್ಕೊಂಡು ನನ್ನ ಕ್ಷಮಿಸ್ಬಿಡ್ತೀರಾ? ಗ್ರೀಸ್ಮಾ, ನೀನು ಯಾಕೆ ಸಮಯ ಕೇಳ್ತಿದ್ಯಾ? ಅಲ್ಲ, ಇದ್ರಾಗ ನಿನ್ ತಪ್ಪಿ ಏನೈತೆ ಹೇಳು? ಎಲ್ಲನೂ ನನ್ನ ಹಣೆ ಬರಹ. ನನ್ನ ಹಣೆ ಬರದಲ್ಲಿ ಗಂಡನ ಪ್ರೀತಿ, ಮಕ್ಕಳು ಸುಖ ಬರ್ದಿಲ್ಲ ಅಂದರೆ ಯಾರು ಏನು ಮಾಡೋಕ್ಕೈತದ? ನೀನೇ ಹೇಳು. ಅಕ್ಕ ಪ್ಲೀಸ್, ಹಾಗೆಲ್ಲ ಹೇಳಬೇಡಿ. ಇವಾಗ ಅದೆಲ್ಲ ಬಿಡು, ಬಾ ಕೂತ್ಕ. ಗ್ರೀಸು, ನೀನು ನಿನ್ನನ್ನು ನನ್ನ ತಂಗಿ ಅಂತ ಅಂದ್ಕೊಂಡಿಯಲ್ಲ, ನಿನ್ನ ಅಕ್ಕನಾಗಿ ನಾನು ನಿನ್ಗೆ ಒಂದೇ ಒಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಅದು ನೀ ಮನೆಯಿಂದ ಈಚೆ ಹೋಗೋ ಕನಸನ್ನ ಬಿಟ್ಬಿಡು. ಅದು ಈ ಜನ್ಮದಾಗ ಸಾಧ್ಯ ಇಲ್ಲ. ನಿನಗೆ ಗೊತ್ತಾ, ತಾಯಿ ಆಗೋದು ಅಂದರೆ ಬರೀ ಖುಷಿ ಸುಖ ಮಾತ್ರ ಅಲ್ಲ, ಅದು ನಮ್ಮ ಅದೃಷ್ಟ ತಿದ್ದೋ ಶಕ್ತಿ. ನಿನಗೆ ಆ ಶಕ್ತಿ ಆಶೀರ್ವಾದ ಸಿಗಬೇಕಾದ್ರೆ ನೀನು ಅದನ್ನೆಲ್ಲ ಒಪ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು ಗ್ರೀಸು. ನೀನು ಯೋನೆ ಮಾಡಿದ್ರು ಈ ಮನೆ ಜನ ಅಂತೂ ನೀನನ್ನು ಸುಮ್ಮನೆ ಇರಕ್ಕೆ ಬಿಡೋಕ್ಕಿಲ್ಲ. ಅವರೆಲ್ಲರೂ ನಿನ್ನಿಂದನೇ ಈ ಮನೆ ವಂಶ ಬೆಳೀತದೆ ಅಂತ ಸಾನೇ ಆಸೆ ಇಟ್ಕೊಂಡ್ಬಿಟ್ಟವ್ರೆ. ಅದೇ ಆಸೆಯಾಗೆ ಈ ಮದುವೆಯಿಂದ ಈ ಮನೆಯಿಂದ ನೀನು ಆಚೆ ಹೋಗೋದಕ್ಕೆ ಯಾವತ್ತೂ ಬಿಡೋಕ್ಕಿಲ್ಲ. ಅದಕ್ಕೆ ಗ್ರೀಸು, ಈ ಪರಿಸ್ಥಿತಿ ಜೊತೆ ನೀನೇ ಹೊಂದ್ಕೊಂಬಿಡು, ಅದೇ ಒಳ್ಳೇದಲ್ವಾ? ಏನು ಹೇಳ್ತಿದ್ದೀರಾ ಅಕ್ಕ? ಮತ್ತು ನೀನೇನು ಹೇಳಿ ಗ್ರೀಸು? ಈ ಮನೆಯವ್ರ ಬಗ್ಗೆ ಎಲ್ಲ ನನಗೆ ಸಂದಾಗ ಗೊತ್ತದೆ. ಗೊತ್ತಿದ ಮೇಲೂ ನನಗೇನು ಹೇಳೋಕ್ಕಾಯ್ತದೆ? ನಾನು ಹಿಂಗೋಸ್ಕರ ಅದು ಯಾವ್ರ ಹತ್ರ ಚಂದ ಕೇಳ್ಕೊತೀನಿ, ನೀನು ಅಂದ್ಕೊಂಡಿದ್ದೆಲ್ಲ ಸಿಗಲಿ, ನೀನು ಖುಷಿಯಾಗಿರಲಿ ಅಂತ.
ಇಲ್ಲಿರೋ ತನಕನೂ ನಾನು ನಿನ್ಗೆ ಯಾವ ಸಹಾಯನೂ ಮಾಡೋಕ್ಕಾಗಿಲ್ಲ ಅಂತ ನನಗೆ ಸಾನೇ ಬೇಜಾರಾಯ್ತೈತೆ. ನನಗೆ ಕ್ಷಮಿಸ್ಬಿಡು. ಅಯ್ಯೋ ಅಕ್ಕ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಅದು ಏನೇ ಆಗಲಿ ನಾನಂತೂ ಸೋಲು ಒಪ್ಕೊಳ್ಳಲ್ಲ. ನಾನು ಹೋರಾಡ್ತೀನಿ ಅಕ್ಕ. ಇವರೆಲ್ಲರೂ ವಿರುದ್ಧನೂ ಕಡೆ ತನಕನೂ ಹೋರಾಡ್ತೀನಿ. ಯಾಕಂದ್ರೆ ಬರೀ ಇದು ನನ್ನ ಜೀವನದ ಪ್ರಶ್ನೆ ಅಲ್ಲ ಅಕ್ಕ, ನನ್ನ ಅಸ್ತಿತ್ವದ ಪ್ರಶ್ನೆ. ನನ್ನ ಅಸ್ತಿತ್ವನ ನಾನು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ, ಖಂಡಿತ ಬಿಟ್ಕೊಡಲ್ಲ.